ಹೆಲೋ ಗೈಸ್, ನಾವೀಗ ಜಾಬ್ ಕಾಸ್ಟಿಂಗಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾದರೆ ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಪ್ರಾಬ್ಲಮ್ನ ಒಂದು ನೋಡೋಣ ಬನ್ನಿ. ಪ್ರಿಪೇರ್ ಎ ಜಾಬ್ ಕಾಸ್ಟ್ ಶೀಟ್ ಫಾರ್ ದ ಫಾಲೋಯಿಂಗ್ ಡೇಟಾ. Raw materials consumed rupees 15,000, direct labor rupees 9,000, machine hour work 900, machine hour rate 5 rupees, administrative overheads 20% on works cost, selling overheads 50 paisa per unit, units produced 20,000 rupees, units sold 18,000 at 4 rupees per unit ಅಂತ ಹೇಳ್ತಾ ಇದ್ದಾನೆ. ಸೊ ಈ ಒಂದು ಡೀಟೇಲ್ಸನ್ನು ಬೇಸ್ ಆಗಿ ಇಟ್ಕೊಂಡು ನಾವೀಗ ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗಿರತ್ತೆ. ನೆಕ್ಸ್ಟ್ ಸೊಲ್ಯೂಷನ್, ನಾವು ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗಿರೋ ಒನ್ ಪರ್ಟಿಕ್ಯುಲರ್ಸ್ 3 ಅಮೌಂಟ್ ಕಾಲಮ್ಸ್ನ ಬರ್ಕೊಳ್ಳಿ. ನೆಕ್ಸ್ಟ್ ಜಾಬ್ ಕಾಸ್ಟ್ ಶೀಟ್ ಇನ್ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಲ್ಲಿ ಕೊಟ್ಟಿದ್ದಾನೆ, ಹಾಗಾಗಿ ಎಷ್ಟು ನಂಬರ್ ಆಫ್ ಯೂನಿಟ್ಸನ್ನು ಕೊಟ್ಟಿದ್ದಾನೆ, 20,000 ಯೂನಿಟ್ಸನ್ನು ಅವನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನಂತ. ಸೊ ಹಾಗಾದ್ರೆ ಇಲ್ಲಿ ಅವನು 20,000 ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಬೇಕಾಗಿದ್ರೆ ಫ್ಯಾಕ್ಟರಿಯಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಅಂಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಮತ್ತೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಡೀಟೇಲ್ಸ್ ನ ಕೊಡ್ತಾ ಇದ್ದಾನೆ. ಈ ಎಲ್ಲ ಡೀಟೇಲ್ಸ್ ನ ಬೇಸ್ ಆಗಿ ಇಟ್ಕೊಂಡು ಏನ್ ಪ್ರಿಪೇರ್ ಮಾಡ್ಬೇಕಂತ ಈಗ ಜಾಬ್ ಕಾಸ್ಟ್ ಶೀಟ್. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಮತ್ತೆ 2 ಅಮೌಂಟ್ ಕಾಲಮ್ಸ್ ರುಪೀಸ್ ಅದರಲ್ಲಿ ಫಸ್ಟ್ ಒನ್ ಇನ್ನರ್ ಅಮೌಂಟ್ ಕಾಲಮ್. ನೆಕ್ಸ್ಟ್ ಲಾಸ್ಟ್ ಬಂದು ಇಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿದ್ದಾನೆ. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಾಗ ನಾವು ಕಾಸ್ಟ್ ಪರ್ ಯೂನಿಟ್ ಕಾಲಮ್ ನ ನಾವು ತಗೊಳ್ಳೇಬೇಕಾಗಿರುತ್ತೆ, ಕಾಸ್ಟ್ ಪರ್ ಯೂನಿಟ್ ಲಾಸ್ ಕಾಲಮ್. ಇನ್ನು ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಕೊಟ್ಟಿದ್ದಾನೆ. ದೆನ್ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ರೆ ನಾವಿಲ್ಲಿ ತಗೊಳ್ತಾ ಇದ್ವಿ ಫಸ್ಟ್ ಅಲ್ಲಿ, ಅಂಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಏನಾದ್ರು ಇದ್ರೆ ಆಡ್ ಮಾಡ್ತಾ ಇದ್ವಿ, ಮತ್ತೆ ಆಡ್ ಮಾಡಿದಾಗ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಏನಾದ್ರು ಪ್ರಾಬ್ಲಮ್ ಕೊಟ್ಟಿದ್ರೆ ಅದನ್ನ ಲೆಸ್ ಮಾಡ್ತಾ ಇದ್ವಿ. ಬಂದಿರ್ತಕ್ಕಂಥ ಒಂದು ಬ್ಯಾಲೆನ್ಸ್ ನಾವಿಲ್ಲಿ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಓಪನಿಂಗ್ ಸ್ಟಾಕು ಮತ್ತೆ ಕ್ಲೋಸಿಂಗ್ ಸ್ಟಾಕು ಮತ್ತೆ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿಲ್ಲ, ಅದ್ರ ಬದಲಾಗಿ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಇಂದ ಪ್ರಾಬ್ಲಮ್ ನ ಕೊಟ್ಟಿದ್ದಾನೆ. ದೆನ್ ಬರ್ಕೊಳ್ಳಿ ಪರ್ಟಿಕ್ಯುಲರ್ಸ್ ಅಲ್ಲಿ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಎಷ್ಟಂತ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ರುಪೀಸ್ 15,000 ಅಂತ ಇದೆ. ಸೊ ನೆಕ್ಸ್ಟ್ 15,000. ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಕೊಟ್ಟಿರೋದ್ರಿಂದ 20,000 ಯೂನಿಟ್ಸ್ ಅನ್ನ ಅವನು ಪ್ರೊಡ್ಯೂಸ್ ಮಾಡಬೇಕಾಗಿದೆ, 15,000 ಅಷ್ಟು ರಾ ಮೆಟೀರಿಯಲ್ಸ್ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾನ. ಹಾಗಾದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಒಂದು ಯೂನಿಟ್ ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ರಾ ಮೆಟೀರಿಯಲ್ಸ್ ಬೇಕಾಗಿದೆ ಅನ್ನೋದನ್ನ ನಾವೀಗ ಫೈಂಡ್ ಔಟ್ ಮಾಡ್ಕೋಬೇಕಾಗಿರುತ್ತೆ. ಐ ಮೀನ್ ಅದನ್ನ ನಾವಿಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ 15,000 ತಾನೆ, ಟೋಟಲ್ 20,000 ಯೂನಿಟ್ಸ್ ಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ 15,000 ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಇಲ್ಲಿ 20,000 ಯೂನಿಟ್ಸ್ ಅಂತ. ಹಾಗಾಗಿ ಡಿವೈಡೆಡ್ ಬೈ 20,000 ಯೂನಿಟ್ಸ್ ಮಾಡಿ ಎಷ್ಟು ಬಂದಾಗ 0.75 ಬಂತು. ಅಂದ್ರೆ 75 ಪೈಸಾ ರಾ ಮೆಟೀರಿಯಲ್ಸ್ ಬೇಕಾ ಇದೆಯಂತೆ ಒಂದು ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಹಾಗಾಗಿ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 0.75 ಪೈಸಾ. ನೆಕ್ಸ್ಟ್ ಈ ಒಂದು ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಗೆ ಏನೇ ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಡ್ಲಿ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತೀವಿ, ಆಡ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ ನ ನೋಡ್ತಾ ಹೋಗೋದ್ರಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾದ್ರು ಇದೆಯಾ, ನೆಕ್ಸ್ಟ್ ಅಲ್ಲೇ ಕೊಟ್ಟಿದ್ದಾನಪ್ಪ ನಂಬರ್ 2 ಅಲ್ಲಿ ನೋಡಿ ಡೈರೆಕ್ಟ್ ಲೇಬರ್ ಅಂತ ಇದೆ, ಬರ್ಕೊಳ್ಳಿ ಡೈರೆಕ್ಟ್ ಲೇಬರ್ ಎಷ್ಟು ಅಂತ. ಡೈರೆಕ್ಟ್ ಲೇಬರ್ ರುಪೀಸ್ 9,000 ಅಂತ ಹೇಳ್ತಾ ಇದ್ದಾನ. ಡೈರೆಕ್ಟ್ ಈ ಒಂದು ಕಾಲಮ್ ಅಲ್ಲಿ ಬರ್ಕೊಳ್ಳಿ ಅಮೌಂಟ್ ಕಾಲಮ್ ಅಲ್ಲಿ 9,000 ಅಂತ. ದೆನ್ ಇಲ್ಲಿ ಟೋಟಲ್ 20,000 ಯೂನಿಟ್ಸ್ ಗೆ 9,000 ಆದ್ರೆ ಒಂದು ಯೂನಿಟ್ ಗೆ ಎಷ್ಟು ರೂಪಾಯಿ ಅನ್ನೋದನ್ನ ನಾವೀಗ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದನ್ನ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳ್ತೀವಿ. ಹಾಗಾಗಿ 9,000 ಡಿವೈಡೆಡ್ ಬೈ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಲ್ಲಿ 20,000 ಯೂನಿಟ್ಸ್. ಸೊ ಎಷ್ಟು ಬಂತು ಆನ್ಸರು 45 ಪೈಸಾ ಅಂತ ಒಂದು ಯೂನಿಟ್ ಗೆ. ದಟ್ ಈಸ್ 0.45 ಕಾಸ್ಟ್ ಪರ್ ಯೂನಿಟ್ ಬಂದು 0.45 ಪೈಸಾ. ಮತ್ತೆ ಏನಾದ್ರು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಾದ್ರು ಇದೆಯಾ, ಡೈರೆಕ್ಟ್ ವೇಜಸ್, ಪ್ರಾಡಕ್ಟ್ ವೇಜಸ್ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಕೊಟ್ಟಿದ್ದಾನ, ಏನು ಕೊಟ್ಟಿಲ್ಲ. ಇನ್ನ ಬ್ಯಾಲೆನ್ಸ್ ಮಾಡ್ಕೊಡಿ. ನೆಕ್ಸ್ಟ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡಾಗ 15,000 ಪ್ಲಸ್ 9,000 ಎಷ್ಟು ಬಂತು 24,000 ಬರುತ್ತೆ. ಅಂಡ್ ಅದೇ ರೀತಿನೇ 75 ಪೈಸಾ ಅಂಡ್ 45 ಪೈಸಾ ಆಗ್ಬೇಕಾದ್ರೂ ಮಾಡಿ. ಇಲ್ಲಿ ಎಷ್ಟು ಬಂದಿದೆ 24,000 ಬಂದಿದೆ. ಆ 24,000 ಎಷ್ಟು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕಾಗಿರತಕ್ಕಂಥದ್ದು 20,000 ಆಗಿರೋದ್ರಿಂದ 24,000 ಡಿವೈಡೆಡ್ ಬೈ 20,000 ಮಾಡಿ ಎಷ್ಟು ಬಂತು
1.2 ಪೈಸಾ, 1 ರೂಪಾಯಿ 20 ಪೈಸಾ ಅಷ್ಟು ಪ್ರೈಮ್ ಕಾಸ್ಟ್ ಆಗಿದೆ ಒಂದು ಯೂನಿಟ್ಗೆ. ಇದನ್ನೇ ನಾವೇನಂತ ಹೇಳ್ತೀವಿ, ಪ್ರೈಮ್ ಕಾಸ್ಟ್ ಅಂತ ಹೇಳ್ತೀವಿ. ಪ್ರೈಮ್ ಕಾಸ್ಟ್. ಈ ಪ್ರೈಮ್ ಕಾಸ್ಟ್ ಗೆ ಏನಾದ್ರು ಆಡ್ ಮಾಡ್ಕೋಬೇಕೀಗ, ಆಡ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಆರ್ ವರ್ಕ್ಸ್ ಓವರ್ ಹೆಡ್ಸ್ ಅಂತ ಹೇಳ್ತೀವಿ. ಆಡ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಆರ್ ವರ್ಕ್ಸ್ ಓವರ್ ಹೆಡ್. ಹಾಗಾದ್ರೆ ಫ್ಯಾಕ್ಟರಿಯಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನ, ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಿದೆ, ಈ ಒಂದು ಜಾಬ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಇಷ್ಟು ಯೂನಿಟ್ಸ್ ನಾವು ಪ್ರೊಡ್ಯೂಸ್ ಮಾಡ್ಬೇಕಾಗಿದ್ರೆ ಎಷ್ಟು ಫ್ಯಾಕ್ಟರಿಯಲ್ಲಿ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಆ ಒಂದು ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಲ್ಲ ಈ ಹೆಡಿಂಗ್ ಅಲ್ಲಿ ನಾವು ತಗೊಳ್ತಾ ಹೋಗ್ತೀವಿ. ಸೊ ಇಲ್ಲೇನಾದ್ರು ಕೊಟ್ಟಿದ್ದಾನ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ನೋಡೋದಾದ್ರೆ ಇಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಬದಲಾಗಿ ಇಲ್ಲಿ ಮಿಷಿನ್ ಹವರ್ಸ್ ವರ್ಕ್ಡ್ ಅಂತ ಇದೆ. ಹಾಗಾದ್ರೆ ನಿಮ್ಗೆ ಗೊತ್ತಿರುವಾಗ ಇಲ್ಲಿ ಮಿಷಿನ್ ಹವರ್ಸ್ ವರ್ಕ್ಡ್ ಅಂತ ಇದೆಯಲ್ಲ, ಮಿಷಿನ್ಸ್ ಎಲ್ಲಿ ಬರುತ್ತೆ, ಮಿಷನರೀಸ್ ಎಲ್ಲ ಎಲ್ಲಿರುತ್ತೆ, ಫ್ಯಾಕ್ಟರಿಯಲ್ಲಿ ಇರುತ್ತೆ. ಅದರ ಅರ್ಥ ಆ ಒಂದು ಮಿಷನರಿಯನ್ನ ಆಪರೇಟ್ ಮಾಡಬೇಕಾಗಿದ್ರೆ ನಮ್ಗೆ ಎಕ್ಸ್ಪೆನ್ಸಸ್ ಆಗಿರತ್ತಲ್ಲ, ಹಾಗಾಗಿ ಆ ಒಂದು ಎಕ್ಸ್ಪೆನ್ಸಸ್ ನ ನಾವಿಲ್ಲಿ ಈ ಒಂದು ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂಡರ್ ಅಲ್ಲೇ ನಾವು ತಗೊಳ್ಬೇಕಾಗಿರತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ ಫ್ಯಾಕ್ಟರಿ ಓವರ್ ಹೆಡ್ಸ್. ಸೊ ಇಲ್ಲಿ ಅದನ್ನ ಅಂಡರ್ಲೈನ್ ಮಾಡಿಕೊಂಡು ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಬರ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಎಷ್ಟು ಹವರ್ಸ್ ಈ ಒಂದು ಫ್ಯಾಕ್ಟರಿಯಲ್ಲಿ ಮಿಷನರೀಸ್ ವರ್ಕ್ ಆಗಿದಾವಂತ, ಎಷ್ಟು ಅವರ್ಸ್ ವರ್ಕ್ ಆಗಿದೆ, 900 ಅವರ್ಸ್ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಮಗೆ ಬೇಕಾಗಿರೋದು ಇಲ್ಲಿ ಹವರ್ಸ್ ಅಲ್ಲ, ರುಪೀಸ್. 1 ಅವರ್ ಮಿಷಿನ್ ನ ವರ್ಕ್ ಮಾಡಬೇಕಾಗಿದೆ ಎಷ್ಟು ರೂಪಾಯಿ ಕಾಸ್ಟ್ ಆಗಿದೆ ಅಂತ ಕೊಟ್ಟಿದ್ದಾನೆ ನೋಡಿ. ಅಲ್ಲೇ ನೆಕ್ಸ್ಟ್ ಪಾಯಿಂಟ್ ಅಲ್ಲೇ ಕೊಟ್ಟಿದ್ದಾನೆ ಮಿಷಿನ್ ಅವರ್ ರೇಟ್ ಅಂತ ಹೇಳ್ತಾ ಇದ್ದಾನೆ. ಎಷ್ಟಂತೆ 5 ರೂಪೀಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ 1 ಅವರ್, 1 ಗಂಟೆ ವರ್ಕ್ ಮಾಡೋದಕ್ಕೆ, ಆ ಒಂದು ಮಿಷನರಿ ವರ್ಕ್ ಆಗೋದಕ್ಕೆ 5 ರೂಪೀಸ್ ಅಷ್ಟು ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅಂತ. ಹಾಗಾಗಿ ಎಷ್ಟು ಅವರ್ಸ್ ಮಿಷಿನ್ ವರ್ಕ್ ಆಗ್ತಾ ಇರೋದು ಟೋಟಲ್ ಆ ಒಂದು ಫ್ಯಾಕ್ಟರಿಯಲ್ಲಿ 900 ಅವರ್ಸ್. ದೆನ್ 900 ಇಂಟು 5 ರೂಪೀಸ್ ಮಾಡಿದಾಗ 4500 ಬಂತು. ಫಸ್ಟ್ ಇನ್ನರ ಕಾಲಮ್ ಅಲ್ಲಿ ಬರ್ಕೊಳ್ಳಿ 4500. ಸೊ ದೆನ್ ಮತ್ತೆ ಏನಾದ್ರು ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾದ್ರು ಇದೆಯಾ ನೋಡ್ಕೊಳ್ಳಿ. ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ರೆ ಅದನ್ನೆಲ್ಲ ಇನ್ನರ್ ಅಲ್ಲಿ ಬರ್ಕೊಳ್ಳಿ, ಟೋಟಲ್ ಮಾಡಿ ಔಟರ್ ಒಂದು ಕಾಲಮ್ ಅಲ್ಲಿ ಬರ್ಕೊಳ್ಳಿ, ಮತ್ತೆ ಕಾಸ್ಟ್ ಪರ್ ಯೂನಿಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಸೊ ಏನಾದ್ರು ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇದೆಯಾ, ಯಾವುದು ಕೂಡ ಇನ್ನ ಕೊಟ್ಟಿಲ್ಲ. ಅಡ್ಮಿನಿಸ್ಟ್ರೇಷನ್ ಸಪರೇಟ್ ಬರುತ್ತೆ, ಸೆಲ್ಲಿಂಗು ಇಲ್ಲಿ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇಷ್ಟೇ ಇರೋದು. ಸೊ ಟೋಟಲ್ ಮಾಡಿ ಔಟರ್ ಅಲ್ಲಿ ಬರ್ಕೊಂಡಾಗ 4500. ಮತ್ತೆ ಕಾಸ್ಟ್ ಪರ್ ಯೂನಿಟ್, ಒಂದು ಯೂನಿಟ್ಗೆ ಎಷ್ಟು ರೂಪಾಯಿ ಅಂತ 4500. ಎಷ್ಟು ಯೂನಿಟ್ಸ್ಗೆ 20,000 ಇದಾದ 4500 ಡಿವೈಡೆಡ್ ಬೈ 20,000 ಮಾಡ್ಕೊಳ್ಳಿ. 1 ಯೂನಿಟ್ಗೆ ಎಷ್ಟು ರೂಪಾಯಿ ಬಂತು, 0.225 ಬಂತು. ಅಂದ್ರೆ ಇಲ್ಲಿ 0.22, ಸೊ 0.23 ಪೈಸಾ ಅಂತ ಕನ್ಸಿಡರ್ ಮಾಡಿ. ಅಂದ್ರೆ ಒಂದು ಯೂನಿಟ್ಗೆ 23 ಪೈಸಾ ಅಷ್ಟು ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಆಡ್ ಅಂತ ಬರ್ಕೊಂಡಿದ್ದೀವಿ. ಆಡ್ ಮಾಡ್ಕೊಂಡಾಗ 24,000 ಪ್ಲಸ್ 4,500 ಎಷ್ಟಾಗುತ್ತೆ, 28,500. ದೆನ್ ಅದೇ ರೀತಿನ ಈಗ 28,500 ಸೊ ಅದೇ ರೀತಿನ ಈಗ ಕಾಸ್ಟ್ ಪರ್ ಯೂನಿಟ್ ಅನ್ನ ನೋಡೋದಾದ್ರೆ ಎಷ್ಟು ಬಂತು, 1 ರೂಪಾಯಿ 43 ಪೈಸಾ. ಸೊ 1.43 ಅಂದ್ರೆ 1 ರೂಪಾಯಿ 43 ಪೈಸಾ ಅಷ್ಟು ಇಲ್ಲಿ ಏನ್ ಬಂದಿದೆ. ಆ ಒಂದು ಬ್ಯಾಲೆನ್ಸ್ ಅನ್ನ ನಾವೇನಂತ ಹೇಳ್ತೀವಿ, ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ತೀವಿ. ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್. ಸೊ ಇದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಈ ಒಂದು ಪ್ರಾಬ್ಲಮ್ ಅಲ್ಲಿ, ಅದನ್ನ ಕೂಡ ಹೇಳ್ತೀನಿ. ಕಾಸ್ಟ್ ಶೀಟ್ ಅನ್ನ ಆಲ್ರೆಡಿ ನೀವು 4th ಸೆಮ್ ಅವ್ರ ಪ್ರೀವಿಯಸ್ ಸೆಮಿಸ್ಟರ್ ಅಲ್ಲಿ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡುವಂತ ಒಂದು ಪ್ರಾಬ್ಲಮ್ಸ್ ನ ಮಾಡಿದ್ರಿ. ಅಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ಸ್ ಗೆ ಏನ್ ಬರ್ತಾ ಇತ್ತು ಬ್ಯಾಲೆನ್ಸ್, ಅಂದ್ರೆ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಮಾಡಿದಾದ್ಮೇಲೆ ಮತ್ತೆ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಆಡ್ ಮಾಡ್ತಾ ಇದ್ವಿ. ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಏನಾದ್ರು ಕೊಟ್ಟಿದ್ರೆ ಲೆಸ್ ಮಾಡ್ತಾ ಇದ್ವಿ. ಮತ್ತೆ ಬರುವಂತ ಬ್ಯಾಲೆನ್ಸ್ ನ ಇಲ್ಲಿ ಏನಂತ ಹೇಳ್ತಾ ಇದ್ವಿ, ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ತಾ ಇದ್ವಿ. ಈ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಏನಾದ್ರು ಇದೆಯಾ, ಇಲ್ಲ. ಇನ್ ಕೇಸ್ ಇದಿದ್ರೆ ನಾವೇನ್ ಮಾಡ್ತಾ ಇದ್ವಿ, ಈ ಒಂದು ಎಕ್ಸ್ಪೆನ್ಸಸ್ ಏನಿದೆ ಆ ಒಂದು ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಕರೀತಾ ಇದ್ವಿ. ಅದಕ್ಕೆ ಮತ್ತೆ ಏನ್ ಆಡ್ ಮಾಡ್ತಾ ಇದ್ವಿ, ಆಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಮಾಡ್ತಾ ಇದ್ವಿ. ಫೈನಲಿ ಬರುವಂತ ಬ್ಯಾಲೆನ್ಸ್ ಅನ್ನ ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳ್ತಾ ಇದ್ವಿ. ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಸೊ ಹಾಗಾಗಿ ನಾವು
ಅದನ್ನ ತಗೊಂಡಿಲ್ಲ. ಈಗ ಬರುವಂತ ಬ್ಯಾಲೆನ್ಸ್ ಏನಂತ ಹೇಳಿದ್ವಿ, ಫ್ಯಾಕ್ಟರಿ ಕಾಸ್ಟ್ ವರ್ಕ್ಸ್ ಕಾಸ್ಟ್ ಅಂತ ಹೇಳಿದ್ವಿ. ಮತ್ತೆ ಈಗ ಏನನ್ನ ಆಡ್ ಮಾಡ್ಕೋಬೇಕಾಗಿರತ್ತ, ಈಗ ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಆರ್ ಓವರ್ ಹೆಡ್ಸ್. ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಒಂದು ಆಫೀಸ್ ಅಲ್ಲಿ ಅಂದ್ರೆ ಈ ಒಂದು ಎಸ್ಪೆಷಲಿ ಈ ಒಂದು ಜಾಬ್ ಏನಿದೆ ಅಥವಾ ಈ ಒಂದು ಯೂನಿಟ್ಸ್ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನ, ಈ ಇಷ್ಟು ಯೂನಿಟ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕಾಗಿದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿದ್ರೆ ಆಫೀಸ್ ಅಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ ಆಗಿರುತ್ತೆ ಆ ಒಂದು ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಲ್ಲ ನಾವು ಇಲ್ಲಿ ತಗೊಳ್ತಾ ಹೋಗ್ತೀವಿ. ಸೊ ದೆನ್ ಇಲ್ಲಿ ನೋಡಿ, ಈ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ದಾನ, ಡೈರೆಕ್ಟ್ ಅವನೇ ಕೊಟ್ಬಿಟ್ಟಿದ್ದಾನೆ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಟೋಟಲ್ ಅವನೇ ಕೊಟ್ಟಿರೋದ್ರಿಂದ ಬರ್ಕೊಂಡ್ಬಿಡಿ. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಎಷ್ಟಂತ ರುಪೀಸ್. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಬಂದು 20% ಆಫ್ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತಾ ಇದ್ದಾನೆ. ವರ್ಕ್ಸ್ ಕಾಸ್ಟ್ ಏನ್ ಬಂದಿರುತ್ತೆ ಅದ್ರ ಮೇಲೆ 20% ಅಷ್ಟು ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ವರ್ಕ್ಸ್ ಕಾಸ್ಟ್ ಏನ್ ನೋಡಿ ಎಷ್ಟು ಬಂದಿದೆ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, 28,500 ಇಂಟು 20%. ಎಷ್ಟು ಬಂತು ನೋಡಿ, ಆಗ 28,500 ಇಂಟು ಎಷ್ಟು ಪರ್ಸೆಂಟ್, 20/100 20%, 5,700 ಬರುತ್ತಾ. ಇನ್ನರಲ್ಲಿ ಬರ್ಕೊಳ್ಳಿ 5,700. ಮತ್ತೆ ಏನಾದ್ರು ಆಫೀಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ದಾನ, ಒಂದ್ಸಲ ನೋಡ್ಕೊಬಿಡಿ, ಏನು ಕೊಟ್ಟಿಲ್ಲ. ಸೊ ದೆನ್ ಟೋಟಲ್ ಮಾಡಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಂಡಾಗ 5,700 ಬಂತು. ಹಾಗಾದ್ರೆ ನಮಗೀಗ ಬೇಕಾಗಿರೋದು ಕಾಸ್ಟ್ ಪರ್ ಯೂನಿಟ್. ಕಾಸ್ಟ್ ಪರ್ ಯೂನಿಟ್ ನಿಮಗೆ ಗೊತ್ತಿದೆ, ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ. ಟೋಟಲ್ 20,000 ಯೂನಿಟ್ಸ್ ಗೆ 5,700 ಆದ್ರೆ ಡಿವೈಡೆಡ್ ಬೈ 5,700 ಡಿವೈಡೆಡ್ ಬೈ 20,000 ಯೂನಿಟ್ಸ್ ಎಷ್ಟು, 1 ಯೂನಿಟ್ ಎಷ್ಟು ಅಂತ ಹೇಳೋದಾದ್ರೆ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು 20,000 ಎಷ್ಟು ಬಂದಾಗ 0.285 ಬರುತ್ತೆ. ಸೊ 0.29 ಪೈಸಾ ಅಷ್ಟು ಏನಾಗಿರುತ್ತಂತೆ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ, 0.29. ಸೊ ನೆಕ್ಸ್ಟ್ ಆಡ್ ಅಂತ ಇದೆ. ಸೊ ಹಾಗಾಗಿ ಆಡ್ ಮಾಡ್ಕೊಂಡಾಗ 28,500 7 ಎಷ್ಟು ಬಂತು, 34,200 ಬಂತು. ಹಾಗಾದ್ರೆ ಇಲ್ಲಿ ಟೋಟಲ್ 34,200 ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಗೆ 20,000 ಯೂನಿಟ್ಸ್ ಇದ್ದಾರೆ. 1 ಯೂನಿಟ್ ಗೆ ಎಷ್ಟು, ಅದನ್ನೇ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳ್ತೀವಿ. 34,200 ಡಿವೈಡೆಡ್ ಬೈ 2,000 ಯೂನಿಟ್ಸ್ ಮಾಡಿ. ನೀವು ಬೇಕು ಅಂದ್ರೆ ಆಡ್ ಮಾಡ್ಕೊಂತೀವಿ ಸರ್ ಅಂತ ಹೇಳೋದಾದ್ರೆ ಆ ರೀತಿ ಬೇಕಾದ್ರೂ ನಾವು ಆಡ್ ಮಾಡ್ಕೊಂತ ಹೋಗ್ಬೋದಾಗಿರುತ್ತೆ. 34,200 ಡಿವೈಡ್ ಬೈ 20,000 ಮಾಡಿದಾಗ ಎಷ್ಟು ಬಂತು, 1.710 ಬರುತ್ತೆ. ದಟ್ ಈಸ್ 34,200 ಡಿವೈಡೆಡ್ ಬೈ ಎಷ್ಟು ಯೂನಿಟ್ಸ್, 20,000. ₹1.71 ಪೈಸಾ, 1.71 ಬಂತು. ಸೊ ಇದನ್ನ ಏನಂತ ಹೇಳ್ತೀರಾ, ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇದನ್ನೇ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ದೆನ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ನಾವು 20,000 ಯೂನಿಟ್ಸ್ ಅಷ್ಟು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಟೋಟಲ್ ಇಷ್ಟು ಕಾಸ್ಟ್ ಆಗಿದೆ. ಓಕೆ, ಈ ಒಂದು ಕಾಸ್ಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿರೋದು, ಟೋಟಲ್ 20,000 ಯೂನಿಟ್ಸ್, ರೈಟ್. ಸೊ ನೆಕ್ಸ್ಟ್ ಈ 20,000 ಯೂನಿಟ್ಸ್ ಅಲ್ಲಿ ಎಷ್ಟು ಸೇಲ್ ಆಗಿರುತ್ತೆ ಅವನೇ ಹೇಳ್ತಾ ಇದ್ದಾನೆ, 18,000 ಯೂನಿಟ್ಸ್ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದರ ಅರ್ಥ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅನ್ನ ನಾವು ತಗೊಂಡಿದ್ದಾದ್ಮೇಲೆ ಏನಾದ್ರು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಏನಾದ್ರು ಇದ್ರೆ ಆಡ್ ಮಾಡ್ಕೊಂತೀವಿ, ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಏನಾದ್ರು ಇದ್ರೆ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ಕೊಂತೀವಿ, ಲೆಸ್ ಮಾಡ್ಕೊಂತೀವಿ. ಸೊ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿರೋದ್ರಿಂದ ಅಂಡ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮತ್ತೆ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಹೇಳಿರೋದ್ರಿಂದ ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಫಸ್ಟ್ ಬರ್ಕೊಳ್ಳಿ. ಆಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಏನಾದ್ರು ಕೊಟ್ಟಿದ್ದಾನ ಪ್ರಾಬ್ಲಮ್ ಅಲ್ಲಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಂತಾನೆ ಕೊಟ್ಟಿರ್ತಾನೆ ನೋಡಿ. ಏನಾದ್ರು ಇದೆಯಾ, ಇಲ್ಲ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಏನಾದ್ರು ಇದ್ರೆ ನಾವು ತಗೊಳ್ತಾ ಇದ್ವಿ, ಆಡ್ ಮಾಡ್ತಾ ಇದ್ವಿ. ಏನು ಕೂಡ ಇಲ್ಲಿ ಇಲ್ಲ, ಏನು ಕೂಡ ಇಲ್ಲ.
ಮತ್ತೆ ಅಗೇನ್ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಅಷ್ಟೇ ಬಂತು 34,200 and 1.71, that is 1 rupees 71 paisa ಬಂತು. ಸೊ ನೆಕ್ಸ್ಟ್ ಈ ಒಂದು ಬ್ಯಾಲೆನ್ಸ್ ಏನ್ ಬಂದಿದೆ, ಈ ಬ್ಯಾಲೆನ್ಸ್ ಅಲ್ಲಿ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಪ್ರಾಬ್ಲಮ್ ಅಲ್ಲಿ ಕೊಡದಿರಲಿ, ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ತಗೊಳ್ಬೇಕಾಗಿರುತ್ತೆ. ಬಿಕಾಸ್ ಏಕೆ ಅನ್ನೋದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದಕ್ಕೂ ಮುಂಚೆ ಫಸ್ಟ್ ಬರ್ಕೊಂಡ್ಬಿಡಿ ಇಲ್ಲಿ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಅನ್ನ ನಾವಿಲ್ಲಿ ಲೆಸ್ ಮಾಡಬೇಕಾಗಿದ್ರೆ ಇಲ್ಲಿ ನಾವು ತುಂಬಾ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅಥವಾ ಗಮನ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅಥವಾ ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಒಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತ ಹೇಳೋದಾದ್ರೆ ಇಲ್ಲಿ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ನ ಸೇಲ್ ಪ್ರೊಡ್ಯೂಸ್ ಮಾಡಿರೋದವನು 20,000, ರೈಟ್? ಕರೆಕ್ಟ್, 20,000 ಯೂನಿಟ್ಸ್ ನ ಅವನು ಪ್ರೊಡ್ಯೂಸ್ ಮಾಡಿರೋದು. ಅದರಲ್ಲಿ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಸೇಲ್ ಆಗಿದ್ಯೋ ಅಂತ ಅಲ್ಲೇ ಕೊಟ್ಟಿದ್ದ ನೋಡಿ ಪ್ರಾಬ್ಲಮ್ ಅಲ್ಲಿ. ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಸೇಲ್ ಆಗಿರೋದು 18,000 ಯೂನಿಟ್ಸ್ ಸೋಲ್ಡ್ ಅಂತ ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದಾನೆ. 18,000 ಯೂನಿಟ್ಸ್ ಸೇಲ್ ಆಗಿದೆ. ಪ್ರೊಡ್ಯೂಸ್ ಮಾಡಿದ್ದೆಷ್ಟು 20,000 ಯೂನಿಟ್ಸ್, ಬಟ್ ಸೇಲ್ ಆಗಿರೋದೆಷ್ಟು 18,000 ಯೂನಿಟ್ಸ್. ಹಾಗಾದ್ರೆ ಇನ್ನ ಅವನ ಹತ್ರ ಎಷ್ಟು ಯೂನಿಟ್ಸ್ ಹಾಗೆ ಉಳಿದಿದೆ 2,000 ಯೂನಿಟ್ಸ್. ಆ 2,000 ಯೂನಿಟ್ಸ್ ನ ಏನಂತ ಹೇಳ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಇದು ಪ್ರಾಬ್ಲಮ್ ಅಲ್ಲಿ ಕೊಡದಿರಲಿ, ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಾಗ ನೀವು ನೀಟಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿರುತ್ತೆ. ಐ ಮೀನ್ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಹೇಗೆ ಬಂತು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು 20,000, ಇದರಲ್ಲಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಎಷ್ಟು ಮೈನಸ್ 18,000 ಮಾಡಿ ಎಷ್ಟು ಬಂತು, ಇನ್ನ ರಿಮೈನಿಂಗ್ ಬ್ಯಾಲೆನ್ಸ್ 2,000 ಯೂನಿಟ್ಸ್. ಏನಿದು ಈ 2,000 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತೀವಿ. ಆದ್ರೆ ಈ ಒಂದು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 2,000 ಯೂನಿಟ್ಸ್ ಹಾಗೆ ಉಳಿದಿದೆ. ದೆನ್ ನನಗೆ ಇಲ್ಲಿ ಬೇಕಾಗಿರೋದು ನಂಬರ್ ಆಫ್ ಯೂನಿಟ್ಸ್ ಅಲ್ಲ, ನನಗೆ ಇಲ್ಲಿ ಬೇಕಾಗಿರೋದೇನು, ಯಾವ ಕಾಲಮ್ಸ್ ತಗೊಂಡಿರೋದು ಅಮೌಂಟ್ ಕಾಲಮ್. ಹಾಗಾಗಿ ರುಪೀಸ್ ಅಲ್ಲೇ ನಾವು ಅದನ್ನ ತೋರಿಸಬೇಕಾಗಿರುತ್ತೆ. ಸೊ ದೆನ್ ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಉಳಿದಿದೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ 2,000. ಹಾಗಾಗಿ ನನಗೆ ಅದನ್ನ ರುಪೀಸ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ಎಷ್ಟು ಅಮೌಂಟ್ ತಗೋಬೇಕು ಸರ್, 1 ಯೂನಿಟ್ಗೆ ಏನಾದ್ರು ಕೊಟ್ಟಿದ್ದಾನಾ? ಸೊ ಇಲ್ಲಿ ಏನೋ ಇದೆಯಲ್ಲ ಸರ್, ಸೆಲ್ಲಿಂಗ್ ದಟ್ ಈಸ್ ಯೂನಿಟ್ಸ್ ಸೋಲ್ಡ್ 4 rupees per ಯೂನಿಟ್ ಅಂತ ಇದೆಯಲ್ಲ, 4 rupees ತಗೋಬೇಕಾ? ನಾನು ಮತ್ತೆ ನೆನಪು ಮಾಡ್ತಾ ಇದ್ದೀನಿ ನಿಮ್ಗೆ, ಯೂನಿಟ್ಸ್ ಸೋಲ್ಡ್ ಬೇರೆ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಬೇರೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಅಂದ್ರೆ ಆ ಒಂದು ಗೂಡ್ಸ್ ರೆಡಿ ಆಗಿದೆ, ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಾನ, ಬಟ್ ಅವನ ಹತ್ರ ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾವು ಅಮೌಂಟ್ ಅಲ್ಲಿ ನಾವು ತಗೊಳ್ಬೇಕಾಗಿದ್ರೆ ಇಲ್ಲಿ ಪ್ರೀವಿಯಸ್ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಬಂದಿರುತ್ತಲ್ಲ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಅನ್ನು ಆಡ್ ಮಾಡಿದಾದ್ಮೇಲೆ ಎಷ್ಟು ಬ್ಯಾಲೆನ್ಸ್ ಬಂದಿದೆ ನೋಡಿ ಇಲ್ಲಿ. ಫಸ್ಟ್ ಇಲ್ಲಿ 1.71, ದಟ್ ಈಸ್ 1 rupees 71 paisa ಬಂದಿದೆಯಲ್ಲ, ಈ ಒಂದು ರೇಟ್ ಪ್ರಕಾರನೇ ನಾವು ಈ ಒಂದು 2,000 ಯೂನಿಟ್ಸ್ ಗೆ ಎಷ್ಟಾಗುತ್ತೆ ಅನ್ನೋದನ್ನ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗಿರುತ್ತೆ. ನಾವು ಇದೇ ರೀತಿನೇ ನಾವು ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಅಫ್ಕೋರ್ಸ್ ಇದು ಪ್ರೀವಿಯಸ್ ಸೆಮಿಸ್ಟರ್ ಅಲ್ಲಿ ನೀವು ಮಾಡಿರ್ತೀರಾ, ಇನ್ನು ಸೇಮ್ ವೇ ಇಲ್ಲಿ ಕೂಡ ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನೆಕ್ಸ್ಟ್ ನೋಡಿಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಅನ್ನು ಆಡ್ ಮಾಡಿದ್ವಲ್ಲ, ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಅಲ್ಲಿ ಎಷ್ಟಿದೆ 1.71. ಒಂದು ಯೂನಿಟ್ಗೆ 1 rupees 71 paisa ಆದ್ರೆ ಹಾಗಾದ್ರೆ ಎಷ್ಟು ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಇರೋದು ಇಲ್ಲಿ 2,000. ಎಷ್ಟಾಗುತ್ತೆ ನೋಡಿ, ಆಗ 2,000 into 1.71 ಎಷ್ಟು ಬಂತು, 3,420 ಬಂತು. 3,420 ಡೈರೆಕ್ಟ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಂಡ್ಬಿಡಿ. ಅಂಡ್ ಇನ್ನ ಒಂದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಒಂದು ಅಂಶ ಯಾವುದು ಅಂತ ಹೇಳೋದಾದ್ರೆ, ಸೊ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಏನ್ ಮಾಡಿದೀವಿ ಅದು ಓನ್ಲಿ ಟೋಟಲ್ ಅಮೌಂಟ್ ಕಾಲಮ್ ಅನ್ನು ಮಾತ್ರ ನಾವು ತಗೊಳ್ತೀವಿ. ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಅಲ್ಲಿ ಯಾವುದೇ ಕಾರಣಕ್ಕೂ ತಗೋಬಾರ್ದು. ಹಾಗಾಗಿ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಅಲ್ಲಿ ಏನು ತಗೊಳಕ್ ಹೋಗ್ಬೇಡಿ, ನಿಲ್ ಅಂತಾನೆ ತೋರಿಸಬೇಕಾಗಿರುತ್ತೆ. ಮತ್ತೆ ಹೇಳ್ತಾ ಇದೀನಿ, ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶಿಂಗ್ ಗೂಡ್ಸ್ ಓನ್ಲಿ ಟೋಟಲ್ ಅಮೌಂಟ್ ಏನಿದೆ ಅದ್ರಲ್ಲಿ ಮಾತ್ರ ನಾವು ತಗೊಳ್ತೀವಿ, ಕಾಸ್ಟ್ ಪರ್ ಯೂನಿಟ್ ನಾವು ತಗೋಬಾರ್ದು. ಸೊ ದೆನ್ ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಿದಾಗ ಎಷ್ಟು ಬಂತಪ್ಪ ಅಂತ ಹೇಳೋದಾದ್ರೆ ಇಲ್ಲಿ 34,200 ಅಲ್ಲಿ 3,420 ಹೋದ್ರೆ ಎಷ್ಟು ಬಂದು 30,780 rupees. ಮತ್ತೆ ದೆನ್ ಇಲ್ಲಿ ನೀವು ಟೋಟಲ್ ಈ ರೀತಿ ಬ್ಯಾಲೆನ್ಸ್ ಮಾಡಿದಿರಲ್ಲ, ಹಾಗಾಗಿ ಕಾಸ್ಟ್ ಪರ್ ಯೂನಿಟ್ ಕಾಲಮ್ ನ ಕೂಡ ಮತ್ತೆ ಹೇಳ್ತಾ ಇದ್ದೀನಿ, ಇದೇ ರೀತಿನ ಬ್ಯಾಲೆನ್ಸ್ ಮಾಡಿ. ಹಾಗಾಗಿ ಇಲ್ಲಿ 1.71 ಏನಿದೆ, ಮತ್ತೆ ಇಲ್ಲಿ ಏನೂ ಇಲ್ಲ, ಅದರ ಅರ್ಥ ಎಷ್ಟು ಬಂತು, ಮತ್ತೆ ಈಗ 1.71
1.71 1 ರೂಪೀಸ್ 71 ಪೈಸದಲ್ಲಿ 0 ಹೋದ್ರೆ ಎಷ್ಟು ಬಂತು 1.71 ಬಂದಿದೆ. ಸೊ ಮತ್ತೆ ಇದನ್ನೇ ಅಂತ ಹೇಳ್ತೀರಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರೀತೀವಿ, COGS ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಈ ಒಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನ್ ಬಂದಿದೆ, ಈ ಒಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ಲಿ ಲಾಸ್ಟ್ ಓವರ್ ಹೆಡ್ಸ್ ಅನ್ನ ಆಡ್ ಮಾಡಲೇಬೇಕು. ಯಾವ್ದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ದೆನ್ ಬರ್ಕೊಡಿ ಆಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಹಾಗಾದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನೇ ಇರಲಿ ಅದನ್ನ ನಾವಿಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಕೊಟ್ಟಿದ್ದಾನ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್, ಅವನು ಒಟ್ಟಾರೆ ಟೋಟಲಿ ಹೇಳ್ಬಿಡ್ತಾ ಇದ್ದಾನೆ ಸೆಲ್ಲಿಂಗ್ ಓವರ್ ಹೆಡ್ಸ್ ಎಷ್ಟಾಗಿದೆ ಅಂತ 50 ಪೈಸಾ ಪರ್ ಯೂನಿಟ್ ಅಂತ ಹೇಳ್ತಾ ಇದ್ದಾನೆ. ಒಂದು ಯೂನಿಟ್ಗೆ 50 ಪೈಸಾ ಆಗಿದೆ ಅಂತ. ಸೊ ದೆನ್ ಬರ್ಕೊಡಿ ನೆಕ್ಸ್ಟ್ ಲೈನ್ ಅಲ್ಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತಾನೆ ಬರ್ಕೊಂಡು ಎಷ್ಟು ಯೂನಿಟ್ಸ್ ಸೇಲ್ ಆಗಿದೆ ಇಲ್ಲಿಂದ ನಾವು ಕೇರ್ಫುಲ್ ಆಗಿರ್ಬೇಕು. ಇಲ್ಲಿಂದ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆದ್ಮೇಲೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ತಗೋಬೇಕಾಗಿದ್ರೆ ಅದರ ಅರ್ಥ ಇಷ್ಟೇ, ನಾವು ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತೀವಲ್ಲ, ಹಾಗಾದ್ರೆ ಸೇಲ್ ಮಾಡಬೇಕಾಗಿದ್ರೆ ಎಷ್ಟು ಯೂನಿಟ್ಸ್ ಸೇಲ್ ಮಾಡಿರ್ತೀವಿ ಆಗ ಅಷ್ಟು ಯೂನಿಟ್ಸ್ಗೆ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನೇ ನಾವು ತಗೋಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿರೋದು 20,000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದೀವಿ, ರೈಟ್, ಕರೆಕ್ಟ್. ಬಟ್ ಅದನ್ನ ಎಷ್ಟು ಯೂನಿಟ್ಸ್ ಸೇಲ್ ಮಾಡಿರೋದು ಅಲ್ಲೇ ಕೊಟ್ಟಿದ್ದಾನೆ ನೋಡಿ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ, ಯೂನಿಟ್ಸ್ ಸೋಲ್ಡ್ ಅಂತ ಇದೆ. ಎಷ್ಟು ಯೂನಿಟ್ಸ್ ಅಂತ ಸೋಲ್ಡ್ ಆಗಿರೋದು 18,000. ದೆನ್ ಇಲ್ಲಿ 18,000 ಯೂನಿಟ್ಸ್ ನ ಸೇಲ್ ಮಾಡಿದೀವಿ ಅಂದ್ರೆ ಆ 18,000 ಯೂನಿಟ್ಸ್ ಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗಿರುತ್ತೆ ಅದನ್ನ ಮಾತ್ರ ನಾವು ತಗೊಂತೀವಿ. ಹಾಗಾಗಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಎಷ್ಟು ಯೂನಿಟ್ಸ್ ಸೇಲ್ ಆಗಿರೋದು 18,000 ಇಂಟು 1 ಯೂನಿಟ್ಗೆ ಎಷ್ಟು ರೂಪಾಯಿ ಪ್ರಕಾರ ಸೇಲ್ ಆಗಿದೆ ಅಂತ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾನೆ. ಟೋಟಲ್ ಅಮೌಂಟ್ ಕೊಟ್ಟಿದ್ರೆ ನಾವು ಇಲ್ಲಿ ಬರ್ಕೊಂತ ಇರಲಿಲ್ಲ, ಬ್ರಾಕೆಟ್ ಅಲ್ಲಿ ಡೈರೆಕ್ಟ್ ಅಮೌಂಟ್ ಕಾಲಮ್ ಬರ್ಕೊಂತ ಇದ್ವಿ. ಬಟ್ ಇಲ್ಲಿ ಅವನು ಕಾಸ್ಟ್ ಪರ್ ಸೆಲ್ಲಿಂಗ್ ಓವರ್ ಹೆಡ್ಸ್ ಪರ್ ಯೂನಿಟ್ ಕೊಟ್ಟಿದ್ದಾನೆ. ಎಷ್ಟಂತ 1 ಯೂನಿಟ್ಗೆ ಎಕ್ಸ್ಪೆನ್ಸಸ್ ಆಗಿರೋದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 50 ಪೈಸಾ. ಹಾಗಾದ್ರೆ 1 ಯೂನಿಟ್ಗೆ 50 ಪೈಸಾ ಆದ್ರೆ ಟೋಟಲ್ 18,000 ಯೂನಿಟ್ಸ್ಗೆ ಎಷ್ಟಾಯ್ತು, 18,000 ಇಂಟು 0.50 50 ಪೈಸಾ 9,000 ಅಷ್ಟು ಸೇಲ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಯಿತು. ಅದನ್ನ ಫಸ್ಟ್ ಇಲ್ಲಿ ಬರ್ಕೊಡಿ ಇನ್ನರಲ್ಲಿ. ಮತ್ತೆ ಸೇಲ್ಸ್ ರಿಲೇಟೆಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನ ಒಂದ್ಸಲ ನೋಡ್ಕೊಳ್ಳಿ. ಪ್ರಾಬ್ಲಮ್ ನ ಏನಾದ್ರು ಇದ್ರೆ ಇನ್ನರಲ್ಲಿ ಬರ್ಕೊಂತೀವಿ, ಟೋಟಲ್ ಮಾಡಿ ಔಟರ್ ಅಲ್ಲಿ ಬರ್ಕೊಳ್ತೀವಿ. ಇಲ್ಲೇನು ಕೂಡ ಕೊಟ್ಟಿಲ್ಲ, ಹಾಗಾಗಿ ಮತ್ತೆ ಬ್ಯಾಲೆನ್ಸ್ ಮಾಡಿ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಂಡಾಗ ಎಷ್ಟು ಬಂತು 9,000 ಬಂದಿದೆ. 9,000 ನನಗೆ ಬೇಕಾಗಿರೋದು ಏನು ಕಾಸ್ಟ್ ಪರ್ ಯೂನಿಟ್. ಹಾಗಾದ್ರೆ ಟೋಟಲ್ ಎಷ್ಟು ಯೂನಿಟ್ಸ್ ನ ಸೇಲ್ ಮಾಡಿದಾನೆ, ಇವಾಗ ಸ್ವಲ್ಪ ಚೇಂಜ್ ಆಗುತ್ತಾ, ಏನೂ ಇಲ್ಲ, ತಲೆನೋವು ಏನೇನಿಲ್ಲ, ಇಲ್ಲಿ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು, ಈಸಿಯಾಗಿ ನಾವು ಮಾಡ್ತಾ ಹೋಗ್ತೀವಿ, ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ಕಾಸ್ಟ್ ಶೀಟ್ನ. ಸೊ ಇಲ್ಲಿವರೆಗೂ ನಾವು ತಗೊಂಡಿರುವಂತದ್ದೇನು 20,000 ಯೂನಿಟ್ಸ್ ಗೆ ಎಷ್ಟು, 1 ಯೂನಿಟ್ಗೆ ಎಷ್ಟು 20,000 ಯೂನಿಟ್ಸ್ ನ ಸೇಲ್ ಮಾಡಬೇಕಾಗಿದ್ರೆ 20,000 ಯೂನಿಟ್ಸ್ ನ ನಾವು ಪ್ರೊಡ್ಯೂಸ್ ಮಾಡಬೇಕಾಗಿದ್ರೆ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಯ್ತು, 1 ಯೂನಿಟ್ಗೆ ಎಷ್ಟು ಅನ್ನೋದು ನಾವು ಮಾಡ್ತಾ ಬಂದ್ವಿ. ಹಾಗಾದ್ರೆ ಇಲ್ಲಿ ನಾವು ಮಾಡಿರುವಂತದ್ದು ಅಥವಾ ಮಾಡುವಂತದ್ದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ಹೇಳುವಾಗ ಇಲ್ಲಿ ಎಷ್ಟು ಯೂನಿಟ್ಸ್ ನ ನಾವು ಸೇಲ್ ಮಾಡ್ತೀವಿ ಅಂಡ್ 1 ಯೂನಿಟ್ಗೆ ಎಷ್ಟು ರೂಪಾಯಿ ಬಂತು ಅಷ್ಟು ಮಾತ್ರ ನಾವು ತಗೋಬೇಕಾಗಿರತ್ತ. ಸೊ ಹಾಗಾಗಿ ಎಷ್ಟು ಇಲ್ಲಿ ಸೇಲ್ ಮಾಡ್ತಾ ಇರೋದು ಅಷ್ಟೇ ತಗೋಬೇಕು. ನಾಟ್ 20,000 ಎಷ್ಟು ತಗೋಬೇಕು, ಇಲ್ಲಿ 18,000 ಯೂನಿಟ್ಸ್ ಎಲ್ಲ ಸೇಲ್ ಆಗ್ತಾ ಇರೋದು ಅಷ್ಟನ್ನೇ ನಾವು ತಗೋಬೇಕು. 18,000 ಡಿವೈಡೆಡ್ ಇಲ್ಲಿ 18,000 ಯೂನಿಟ್ಸ್ ಅಂದ್ರೆ ಎಷ್ಟು ಆಗಿರ್ತಕ್ಕಂಥದ್ದು 9,000 ಆಗಿದೆ. ಹಾಗಾಗಿ 9,000 ಡಿವೈಡ್ ಬೈ 18,000 ಮಾಡ್ಕೊಂಡಾಗ ಎಷ್ಟು ಬಂತು, 1 ಯೂನಿಟ್ಗೆ 50 ಪೈಸಾ ಬರುತ್ತಾ. ಅಫ್ಕೋರ್ಸ್ ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆದ್ರೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಸೊ 50 ಪೈಸಾ ಆಯ್ತು. ನೆಕ್ಸ್ಟ್ ಇಲ್ಲಿ ಆಡ್ ಅಂತ ಅದ, ಆಡ್ ಮಾಡ್ಕೊಂಡಾಗ ಎಷ್ಟು ಬಂತಪ್ಪ ಅಂತ ಹೇಳೋದಾದ್ರೆ 39,780. ಎಸ್ 39,780 ರೂಪೀಸ್. ಅದೇ ರೀತಿನೇ ಕಾಸ್ಟ್ ಪರ್ ಯೂನಿಟ್ ನ ಆಡ್ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಎಷ್ಟು ಬಂತಪ್ಪ, 2 ರೂಪೀಸ್ 21 ಪೈಸಾ ಬರುತ್ತೆ. 2 ರೂಪೀಸ್ 21 ಪೈಸಾ ಬಂತು. ಏನಂತ ಹೇಳ್ತೀರಾ ಇದನ್ನ, ಟೋಟಲ್ ಕಾಸ್ಟ್ ಅಂತ ಕರಿತೀವಿ, ಟೋಟಲ್ ಕಾಸ್ಟ್. ಹಾಗಾದ್ರೆ ಈ ಒಂದು 20,000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿ 18,000 ಯೂನಿಟ್ಸ್ ನ ಸೇಲ್ ಮಾಡಬೇಕಾಗಿದ್ರೆ ಟೋಟಲ್ ಅವನಿಗೆ ಈ ಒಂದು ಪರ್ಟಿಕ್ಯುಲರ್ ಜಾಬಿಗೆ
ಇಷ್ಟೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ ಅಂತ ಹೇಳ್ತಾ ಇದೀವಿ. ಅದರಲ್ಲಿ ಟೋಟಲ್ ಕಾಸ್ಟ್ ಬಂದು 39,780 rupees ಆಗಿದೆ ಅಂತ. ದೆನ್ ಇಲ್ಲಿ ಪ್ರಾಫಿಟ್ ಏನಾದ್ರು ಕೊಟ್ಟಿದ್ದಾನ ಇಲ್ಲಿ ನೋಡ್ಕೊಳ್ಳಿ. ಎಸ್ ಪ್ರಾಫಿಟ್ ಕೊಟ್ಟಿದ್ರೆ ಸೆಲ್ಲಿಂಗ್ ಪ್ರೈಸ್ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಪ್ರಾಫಿಟ್ ಏನಾದ್ರು ಇದೆಯಾ ಇಲ್ಲಿ? ಪ್ರಾಫಿಟ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಕೊಟ್ಟಿದ್ದಾನೆ, ಮತ್ತೆ ಪ್ರಾಫಿಟ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾನೆ, ಅದಾದಮೇಲೆ ಡೈರೆಕ್ಟ್ ಲೇಬರು, ಮಿಷಿನ್ ಅವರ್ಸು, ಮಿಷಿನ್ ಅವರ್ ರೇಟು, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಮತ್ತೆ ಯೂನಿಟ್ ಸೇಲ್ ಕೊಟ್ಟಿದ್ದಾನೆ. ಇಲ್ಲಿ ಸೇಲ್ಸ್ ಕೊಟ್ಟಿದ್ದಾನೆ, ರೈಟ್. ಸೇಲ್ಸ್ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಈಸಿಯಾಗಿ ನಾವು ಪ್ರಾಫಿಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಟೋಟಲ್ ಕಾಸ್ಟ್ಗೆ ಏನೇನು ಆಡ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ನಮ್ಗೆ? ಆಡ್ ಪ್ರಾಫಿಟ್. ಆಡ್ ಪ್ರಾಫಿಟ್ ಆಡ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ? ಸೇಲ್ಸ್ ಆರ್ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಬಂದು ಒಂದು ಯೂನಿಟ್ಗೆ ಎಷ್ಟು ರೂಪಾಯಿ ಪ್ರಕಾರ ಸೇಲ್ ಮಾಡ್ತಾನಂತ ಲಾಸ್ಟ್ ಅಲ್ಲಿ ಎಲ್ಲೋ ಕೊಟ್ಟಿದ್ದಾನೆ ನೋಡಿ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಅಂತ ಕೊಟ್ಟಿದ್ದಾನೆ ನೋಡಿ. ಸೊ ಸೆಲ್ಲಿಂಗ್ ಓವರ್ ಹೆಡ್ಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 4 rupees ಅಂತ ಹೇಳ್ತಾರೆ. ಯೂನಿಟ್ಸ್ ಸೋಲ್ಡ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಎಸ್ ಯೂನಿಟ್ಸ್ ಸೋಲ್ಡ್ ಅಂತ ಇದೆಯಲ್ಲ ಪಾಯಿಂಟ್. 18,000 ಯೂನಿಟ್ಸ್ ನ ಸೇಲ್ ಮಾಡ್ತಾನಂತೆ. 1 ಯೂನಿಟ್ಗೆ ಎಷ್ಟು ರೂಪಾಯಿ ಪ್ರಕಾರ ಸೇಲ್ ಮಾಡ್ತಾ ಇದ್ದಾನೆ? 4 rupees. ಹಾಗಾಗಿ ಇಲ್ಲಿ ಪರ್ ಯೂನಿಟ್ ಗೊತ್ತಿದೆ. ಸೊ ಹಾಗಾಗಿ ಸೇಲ್ಸ್ ಅಂತ ಏನ್ ಬರ್ಕೊಂಡಿದ್ದೀರಾ ಯೂನಿಟ್ ಕಾಲಮ್ ಅಲ್ಲಿ, ಕಾಸ್ಟ್ ಪರ್ ಯೂನಿಟ್ ಕಾಲಮ್ ಅಲ್ಲಿ ಬರ್ಕೊಂಡ್ಬಿಡಿ. ಫಸ್ಟ್ ಇಲ್ಲಿ 4 rupees. ಹಾಗಾದ್ರೆ 1 ಯೂನಿಟ್ಗೆ 4 rupees ಆದ್ರೆ ಟೋಟಲ್ ಎಷ್ಟು ಯೂನಿಟ್ಸ್ ನಾವು ಸೇಲ್ ಮಾಡ್ತಾ ಇರೋದು? 18,000. 18,000 ಇಂಟು 4 ಎಷ್ಟು ಬಂತು? 18,000 ಇಂಟು 4 ಮಾಡಿದಾಗ 72,000 ಬಂತು. ಕರೆಕ್ಟ್, 72,000 ಬಂದಿದೆ. ದೆನ್ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಟೋಟಲ್ ಅವನು 18,000 ಯೂನಿಟ್ಸ್ ನ ಸೇಲ್ ಮಾಡಬೇಕಾದ್ರೆ ಟೋಟಲ್ 72,000 ಅಷ್ಟು ಸೆಲ್ಲಿಂಗ್ ಪ್ರೈಸ್ ಸೇಲ್ಸ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾನೆ. 1 ಯೂನಿಟ್ ಬಂದು 4 rupees ಅಂತ. ಇನ್ನು ಡಿಫ್ರೆನ್ಸ್ ಟೋಟಲ್ ಕಾಸ್ಟ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಎರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಅಮೌಂಟ್ ಏನಾಗಿರುತ್ತೆ? ಪ್ರಾಫಿಟ್ ಆಗಿರುತ್ತೆ. ಹಾಗಾಗಿ 39,780 72,000 ಅಲ್ಲಿ ಲೆಸ್ ಮಾಡ್ಕೊಳ್ಳಿ. ಇದನ್ನ ಎಷ್ಟು ಬಂತು ಬ್ಯಾಲೆನ್ಸು? 32,220 ಬಂತು. ಅದನ್ನ ಪ್ರಾಫಿಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರಾಫಿಟ್ ಅಂತ ಬರ್ಕೊಂಡಿದ್ದೀರಾ ನೋಡಿ. ಅಲ್ಲಿ ಆಪೋಸಿಟ್ ನೀಟಾಗಿ ಬರ್ಕೊಳ್ಳಿ. 32,220 rupees. ದೆನ್ ಕಾಸ್ಟ್ ಪರ್ ಯೂನಿಟ್ ನೋಡಿ. ಕಾಸ್ಟ್ ಪರ್ ಯೂನಿಟ್ ಎಷ್ಟು ಬಂತು? 32,020 ಡಿವೈಡೆಡ್ ಬೈ ಎಷ್ಟು ಯೂನಿಟ್ಸ್ ನ ಸೇಲ್ ಮಾಡಿದಾನೆ ಅಷ್ಟೇ ತಗೋಬೇಕು. 20,000 ಅಲ್ಲ, ಎಷ್ಟು ಯೂನಿಟ್ಸ್ ಸೇಲ್ ಆಗಿರೋದು? 18,000 ಯೂನಿಟ್ಸ್. ಹಾಗಾಗಿ 32,220 ಡಿವೈಡೆಡ್ ಬೈ 18,000 ಎಷ್ಟು ಬಂತಪ್ಪ? 1.79 ₹1.79. ಸೊ ಇದನ್ನ ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರಾಫಿಟ್ ಅನ್ನ ನಾವು ಫೈಂಡ್ ಔಟ್ ಮಾಡಿದೀವಲ್ಲ, ಹಾಗಾಗಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಬ್ಯಾಲೆನ್ಸ್ ಸಿಂಪಲ್. ಸೊ ಈ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ ನಾವು ಮಾಡ್ತಾ ಹೋಗ್ತೀವಿ.